ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಕೆಲವು ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಯುಜಿಸಿ ವೇತನ ಶ್ರೇಣಿಯ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಪಾಠ ಮಾಡದೆ ಸಂಬಳ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಜನಪರ ಸಂಘಟನೆಗಳ ಪ್ರತಿನಿಧಿಗಳು ಉಪನ್ಯಾಸಕರ ವಂಚನಾ ಜಾಲದ ಬಗ್ಗೆ ಸಿಒಡಿ ತನಿಖೆಗೆ ಆದೇಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿರುವ ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಸಿ/ಎಸ್ಟಿ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಲೋಲಾಕ್ಷ ಅವರು, ಶೈಕ್ಷಣಿಕ ವರ್ಷ ಆಗಸ್ಟ್ನಲ್ಲಿ ಪ್ರಾರಂಭಗೊಂಡಿದ್ದರೂ ಕಾರ್ಯಭಾರ ಕೊರತೆ ಇರುವ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಪಾಠ ಮಾಡದೆ ವೇತನ ಪಡೆದಿದ್ದಾರೆ. ಉಭಯ ಜಿಲ್ಲೆಗಳ ಅನುದಾನಿತ ಕಾಲೇಜುಗಳಲ್ಲಿ ಕಾರ್ಯಭಾರ ಕೊರತೆ ಹೊಂದಿರುವ 24 ಉಪನ್ಯಾಸಕರಿಗೆ ಸರಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಉಳಿಕೆ ಕಾರ್ಯ ಭಾರಕ್ಕೆ ಹಂಚಿಕೆ ಮಾಡಿ ನಿಯೋಜಿಸಿದ ಮತ್ತು ಈ ಅಕ್ರಮಗಳನ್ನು ಬಯಲಿಗೆಳೆದ ಕಾಲೇಜು ಶಿಕ್ಷಣ ಇಲಾಖೆಯ ಮಂಗಳೂರು ಪ್ರಾದೇಶಿಕ ಕಚೇರಿಯ ಜಂಟಿ ನಿರ್ದೇಶಕರನ್ನು ಒಂದೇ ದಿನದಲ್ಲಿ ಶಿಕ್ಷಣ ಇಲಾಖೆಯು ಧಾರವಾಡಕ್ಕೆ ವರ್ಗಾಯಿಸಿದೆ ಎಂದು ಮುಖ್ಯಮಂತ್ರಿಗೆ ಸಲ್ಲಿಸಲಾದ ಮನವಿಯಲ್ಲಿ ಗಮನ ಸೆಳೆಯಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಂಟ್ವಾಳ ಪುರಸಭಾ ಸದಸ್ಯ ಜನಾರ್ದನ ಚಟ್ಟಿಮಾರ್, ತುಳುನಾಡು ರಕ್ಷಣಾ ಸಮಿತಿಯ ಸ್ಥಾಪಕಾಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಧ್ಯಯನ ಮತ್ತು ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಮೋಹನಂಗಯ್ಯ ಸ್ವಾಮಿ, ವಿವಿಧ ಸಂಘಟನೆಗಳ ಪ್ರಮುಖರಾದ ಪ್ರಶಾಂತ್ ಭಟ್ ಕಡಬ, ಸರೋಜಿನಿ ಉಪಸ್ಥಿತರಿದ್ದರು. ಇದೊಂದು ವಿಶಿಷ್ಟ ಪ್ರಕರಣ. ನಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಗ್ಯಾರಂಟಿ ಸ್ಕೀಮ್ಗಳ ಸರ್ಕಾರ ನಡೀತಾ ಇದೆ. ಗ್ಯಾರಂಟಿ ಒಂದು 2,000 ರೂಪಾಯಿ ಒಂದು ಮಹಿಳೆಗೆ ಕೊಡಲಿಕ್ಕೆ ಅದರ ವಿರುದ್ಧ ಭಾರಿ ಚರ್ಚೆ ನಡೀತಾ ಇದೆ. ಬಡವರಿಗೆ ಯಾವುದಾದ್ರೂ ಒಳ್ಳೆಯ ಸ್ಕೀಮ್ ಮಾಡಿದರೆ ಅದರ ಬಗ್ಗೆ ಟೀಕೆಗಳು ಆಕ್ಷೇಪಗಳು ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಪಡೆದು ಯುಜಿಸಿ ವೇತನ ಪಡೆಯುತ್ತಿರುವಂಥ ಕೆಲವು ಶಿಕ್ಷಕರು ಮಕ್ಕಳಿಗೆ ಪಾಠನೇ ಮಾಡದೆ ಪಾಠ ಮಾಡಿದ್ದೇನೆ ಹೇಳಿ ಸರ್ಕಾರ ದಾಖಲೆಗಳಲ್ಲಿ ಅದನ್ನು ಚಿತ್ರಿಸಿ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ಮೋಸ ಮಾಡುವಂಥ ಒಂದು ವ್ಯವಸ್ಥಿತ ಜಾಲ ಉನ್ನತ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರು ಹೊರಡಿಸಿರುವ ಒಂದು ಆದೇಶದಿಂದ ಹೊರಗೆ ಬಂದಿದೆ. ಜಂಟಿ ನಿರ್ದೇಶಕರು ನಮ್ಮ ಮಂಗಳೂರಿನ ಉನ್ನತ ಶಿಕ್ಷಣ ಇಲಾಖೆಯ ಪ್ರಾದೇಶಿಕ ಕಚೇರಿಯ ಜಂಟಿ ನಿರ್ದೇಶಕರು. ಇದು ಫೆಬ್ರವರಿ 27ರಂದು ಅವರು ಕೆಲವು ಶಿಕ್ಷಕರನ್ನ ಕಾರ್ಯಭಾರ ಕಡಿಮೆ ಇದೆ ಎಂಬ ಕಾರಣಕ್ಕಾಗಿ ವಿವಿಧ ಕಾಲೇಜುಗಳಿಗೆ ಅವರನ್ನು ವರ್ಗಾವಣೆ ಮಾಡ್ತಾರೆ. ಸರ್ಟನ್ ಪೀರಿಯಡ್ಸ್ಗೆ ಕೆಲವು ಗಂಟೆಗಳ ಪಾಠ ಮಾಡಲಿಕ್ಕಾಗಿ ವರ್ಗಾವಣೆ ಮಾಡ್ತಾರೆ. ಆ ವರ್ಗಾವಣೆ ಆದೇಶವನ್ನು ನಾವು ಗಮನಿಸಿದಾಗ ನಮಗೆ ಅಚ್ಚರಿ ಮತ್ತು ಆಘಾತ ಆದದ್ದು ಏನು ಹೇಳ್ತೇವೆ. ಒಂದು ನಿರ್ದಿಷ್ಟ ಕಾಲೇಜಿನಲ್ಲಿ ಅಲ್ಲಿ ವರ್ಕ್ಲೋಡ್ ಇಲ್ಲದಿದ್ದರೆ ಕೆಲವು ಗಂಟೆಗಳ ಪಾಠ ಮಾಡಿ ನಂತರ ಬೇರೆ ಕಾಲೇಜುಗಳಿಗೆ ವರ್ಗಾವಣೆ ಮಾಡೋದು ಸಹಜವಾಗಿ ಇದೆ. ಎಲ್ಲ ಸಂದರ್ಭಗಳಲ್ಲೂ ನಾವು ಗಮನಿಸ್ತಾ ಬಂದಿದ್ದೇವೆ. ಆದರೆ ಪಾಠನೇ ಮಾಡದೆ ಸಂಬಳ ಪಡೆಯುತ್ತಿರುವಂತಹ ಅಂಶಗಳು ಕೂಡ ಈ ಆದೇಶದಲ್ಲಿ ಬಂದಿದೆ. ಈಗ ಒಂದು ವರ್ಷಕ್ಕೆ ಒಬ್ಬ ಅಸೋಸಿಯೇಟ್ ಪ್ರೊಫೆಸರ್ ಪಾಠ ಮಾಡದೆ ಹೀಗೆ ಕೊಟ್ಟು ಮಾಡಿದರೆ 24 ಲಕ್ಷ ಸರ್ಕಾರಕ್ಕೆ ಒಬ್ಬ ಪ್ರೊಫೆಸರ್ ಮೋಸ ಮಾಡಿದಾಗ ಅಂದ್ರೆ ತಾನು ಯಾವ ಕರ್ತವ್ಯಕ್ಕೆ ಸರ್ಕಾರ ತನ್ನನ್ನು ನಿಯೋಜನೆ ಮಾಡಿದೆ ಆ ಕರ್ತವ್ಯ ನಿರ್ವಹಿಸದೇ ಈ ರೀತಿ ಮಾಡೋದು ಅದು ಒಂದು ಕಾನೂನು ಪ್ರಕಾರ ಒಂದು ವಂಚನೆ ಪ್ರಕರಣ ಆಗ್ತದೆ. ಮತ್ತು ಅದು ಒಬ್ಬನೇ ಮಾಡ್ತಾರಾ ಎಂಬ ಒಂದು ಪ್ರಶ್ನೆ ತಮಗೆ ಸಹಜವಾಗಿ ಬರ್ತದೆ. ಯಾಕೆಂದ್ರೆ ಕಾಲೇಜ್ ಎಂಬುದು ಒಂದು ಇನ್ಸ್ಟಿಟ್ಯೂಷನ್. ಮತ್ತೆ ಇಲ್ಲಿ ನಾವು ಪ್ರಸ್ತಾಪ ಮಾಡ್ತಾ ಇರುವುದು ಅದು ಏಡೆಡ್ ಕಾಲೇಜ್ಗಳು, ಪ್ರೈವೇಟ್ ಏಡೆಡ್ ಬೈ ದಿ ಗವರ್ಮೆಂಟ್, ಪ್ರೈವೇಟ್ ಡಿಗ್ರಿ ಕಾಲೇಜ್ಗಳು. ಆ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಇದೆ. ಆ ಕಾಲೇಜಿನಲ್ಲಿ ಒಬ್ಬ ಶಿಕ್ಷಕ ಹೀಗೆ 0 ಅವರ್ ಪಾಠ ಮಾಡಿದ್ದಾನೆ ಹೇಳಿದರೆ ಆ ಮ್ಯಾನೇಜ್ಮೆಂಟ್ಗೆ ಗೊತ್ತಿರ್ತದೆ, ಪ್ರಿನ್ಸಿಪಾಲ್ಗೆ ಗೊತ್ತಿರ್ತದೆ,
ಝೀರೋ ಹೇಳಿ ಅವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅವ್ರು ಹೇಗೆ ಮಾಡಬಹುದು? ಅವರು ವಿದ್ಯಾರ್ಥಿಗಳು ಇಲ್ಲದಿದ್ರೂ ಕೂಡ ಅಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಬೇರೆ ಬೇರೆ ಜನರ ಹೆಸರಿನಲ್ಲಿ 15 ವಿದ್ಯಾರ್ಥಿಗಳ ಹೆಸರನ್ನು ಸೇರಿಸಿ ಇಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಎಂಬುದನ್ನು ತೋರಿಸಿ, ಮತ್ತೆ ಆ ವಿದ್ಯಾರ್ಥಿಗಳ ಹಣವನ್ನು ಕೂಡ ಅವರೇ ಪಾವತಿಸಿ, ಬೇಸಿಕ್ ಫೀಸ್ ಏನು ಯೂನಿವರ್ಸಿಟಿಗೆ ಕೊಡಬೇಕಾಗ್ತದೆ ಅಂಥದ್ದನ್ನು ಅವರೇ ಪಾವತಿಸಿ, ಮತ್ತೆ ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ಫೀಸ್ ಕೂಡ ಅವರೇ ಪಾವತಿಸಿ, ಅದೆಲ್ಲವೂ ಪಾವತಿಸಿದರೆ ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಕೊಡ್ಬೋದು ಅವರು? ಒಂದು ವರ್ಷಕ್ಕೆ ಯೂನಿವರ್ಸಿಟಿಗೆ ಮತ್ತೆ ಇದಕ್ಕೊಂದು 3-4 ಸಾವಿರ ರೂಪಾಯಿ ಒಬ್ಬ ವಿದ್ಯಾರ್ಥಿ ಕೊಡ್ಲಿಕ್ಕೆ ಮೂಲಕ ಈಗ ನಾವು ಇಲ್ಲಿಂದ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಈ ನಮ್ಮ ಮನವಿಯನ್ನು ಕೊಡ್ತೇವೆ. ಮತ್ತೆ ಆ ತನಿಖೆಗೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡ್ತೇವೆ. COD ತನಿಖೆ ಮಾಡಿದ್ರೆ ಮಾತ್ರ, ಯಾಕೆಂದ್ರೆ ಅವರ ಇಲಾಖೆಯವರೇ ತನಿಖೆ ಮಾಡಿದರೆ ನಮಗೆ ಅದರ ಬಗ್ಗೆ ಸಂದೇಹ ಇದೆ. ಯಾಕಂದ್ರೆ ಅವರೆಲ್ಲ ಇನ್ವಾಲ್ವ್ ಆಗದೆ, ಇದು ರಾಜ್ಯಾದ್ಯಂತ ಸಮಸ್ಯೆ, ಇದು ಒಂದು ಸಮಸ್ಯೆ ಇಲ್ಲಿ ನಮ್ಗೆ ಈಗ ಏನು ಅದು ಎಕ್ಸ್ಪೋಸ್ ಆಯಿತು, ಅದಕ್ಕೆ ರಾಜ್ಯಾದ್ಯಂತ ಈ ಸ್ಥಿತಿ ಇದೆ. ಆದ್ರಿಂದ ಒಬ್ಬ ದಕ್ಷ ಅಧಿಕಾರಿಯ ಮೂಲಕ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು COD ತನಿಖೆಗೆ ಆದೇಶ ಕೊಟ್ಟರೆ ಆಗ ರಾಜ್ಯಾದ್ಯಂತ ವರ್ಷಕ್ಕೆ ಹಲವು ಕೋಟಿ ಈ ನಾಡಿನ ಶಿಕ್ಷಿತರು, ಸೋ ಕಾಲ್ಡ್ ಇಂಟೆಲೆಕ್ಚುಯಲ್ಸ್ ಸಮಾಜಕ್ಕೆ ಮಾಡುತ್ತಿರುವಂಥ ವಂಚನೆ ಹೊರಗಿರುತ್ತದೆ. ಅದರಿಂದ ನಮ್ಮ ಮೂಲಕ ನಾವು ಅದನ್ನು ಸರ್ಕಾರದ ಗಮನಕ್ಕೆ ಇವತ್ತು ತರ್ತಾ ಇದ್ದೇವೆ. ಅಶ್ವಥ್ ಶೆಟ್ಟಿ, V4 ನ್ಯೂಸ್, ಮಂಗಳೂರು.